ಕಾಳು ಮತಿಗೆನಿತು ಬುದ್ಧಿಯೇ ಹೇಳಿದರೆ ಫಲವೇನು ಅನ್ನುವಂಥ ಈ ಪದ್ಯವನ್ನ ಚಾಮರಸರು ಬರೆದ್ರು. ಇದು ಪ್ರಭುಲಿಂಗ ಲೀಲೆಯ ಭಾಗದಲ್ಲಿ ಬರುವಂಥದ್ದು. ನಾವು ಮೊದಲೇ ತಿಳಿದುಕೊಂಡ ಹಾಗೆ ಇಲ್ಲಿ ಲೌಕಿಕ ಸುಖಾನೇ ಅತ್ಯಂತಿಕ ಸುಖ ಅನ್ನುವಂಥದ್ದು ತಿಳಿದಂಥ ಮನುಷ್ಯ ದುರ್ಬಲ ಮನಸ್ಕರನಾಗ್ತಾನೆ ಅನ್ನುವಂಥ ವಿಚಾರ. ಅಷ್ಟೇ ಅಲ್ಲದೆ ಅವನ ಭಕ್ತಿಯ ಸ್ಥಿತಿ ಹೇಗಿತ್ತು, ಅಥವಾ ಆತ ಪ್ರಭುಲಿಂಗ ಲೀಲೆಯನ್ನು ನಾನು ಹೇಗೆ ಹೇಳ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾನೆ. ಇದು ಸತ್ತವರ ಕಥೆ ಅಲ್ಲ, ಅಥವಾ ಕರ್ಮದೊಳಗೆ ಕುದಿತಾ ಇರುವಂತ ಕತ್ತಲೆ ಒಳಗೆ ಸಿಲುಕಿರುವಂಥವ್ರ ಕಥೆ ಅಲ್ಲ. ಇದು ಸತ್ಯ ಶರಣರು ತಿಳಿಯುವಂಥದ್ದು ಕಥೆ ಆಗಿದೆ ಅನ್ನುವಂಥದ್ದು. ಇದನ್ನ ಹೆಂಗ್ ಅರಿಬೇಕು ಅನ್ನುವಂಥದ್ದನ್ನು ಮೊದಲಿಗೆ ಹೇಳ್ತಾ ಇದ್ರು. ಕಾವ್ಯನ ಹೇಗೆ ಅರಿಬೇಕು ಅನ್ನುವಂಥದ್ದನ್ನು, ಕಾವ್ಯನ ಹೇಗೆ ಅರಿಬೇಕು ಅನ್ನೋದು. ಈಗ ಬಿಡ್ತಿರ್ತಾರ ನೋಡು, ಒಂದು ಫಿಲ್ಮ್ ಟ್ರಯಲ್ ಬಿಡ್ತಿರ್ತಾರ ನೋಡು. ಟ್ರಯಲ್ ಬಿಟ್ಟಾಗ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ, ಓ ಫಿಲ್ಮ್ ಹಿಂಗೈತಿ ಹಿಂಗೈತಿ ಅಂತೇಳಿ, ರೈಟ್? ಆ ತರ ಕಾವ್ಯವನ್ನ ಓದೋಕ್ಕಿಂತ ಪೂರ್ವದೊಳಗನೆ ಕಾವ್ಯದ ಆರಂಭದಲ್ಲಿ ಈ ರೀತಿ ಹೇಳ್ಬಿಡ್ತಿದ್ರು ಅವರು. ಈ ರೀತಿ ಹೇಳ್ತಾ ಇದ್ರು, ಇದು ಇಂಥವ್ರ ಕಥೆಯನ್ನು ಒಳಗೊಂಡಿದೆ, ಇದು ಇಂಥವ್ರ ಕಥೆಯನ್ನು ಒಳಗೊಂಡಿದೆ ಅನ್ನೋದು. ಆದ್ರೆ ಈ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬರುವಂತ ಟ್ರಯಲ್ಗಳ ಬೇರೆ, ಅವು ಟ್ರಯಲ್ಗಳ ಬೇರೆ ಇರ್ತಾವೋ. ಹೌದಾ, ಟೀಸರ್ ಅಂತ ಹೇಳ್ತಾರಲ್ಲ, ಅವ್ನು ಬಿಡುದು ಬೇರೆ ಬಿಟ್ಟಿರ್ತಾರ, ಅಲ್ಲಿ ಒಳಗಿರುವಂಥದ್ದೇ ಬೇರೆ ಕಾಣ್ತಿರ್ತತೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧ ಇಲ್ಲಂಗೆ ಇರ್ತದೆ. ಅಂದ್ರೆ ಅಟ್ರಾಕ್ಟ್ ಮಾಡು, ಜನರನ್ನ ಅಟ್ರಾಕ್ಟ್ ಮಾಡುವಂತಹದ್ದು ಆ ಒಂದು ಭಾವನೆ. ಆದ್ರೆ ಇಲ್ಲಿ ಹಂಗಲ್ಲ. ಒಳಗ ಆ ಕತೆ ಏನ್ ಒಳಗೊಂಡಿದೆ, ಆ ಕಾವ್ಯ ಏನ್ ಒಳಗೊಂಡಿದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಮೊದಲಿಗೆ ಹೇಳ್ತಾ ಇದ್ರು. ಇದು ಸತ್ತವ್ರ ಕತೆ ಅಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕಿರುವಂತರ ಕತೆ ಅಲ್ಲ, ಅಥವಾ ಹೊತ್ತು ಹೋಗದಂತ ಪುಂಡ್ರ ಕತೆ ಅಲ್ಲ, ಅಥವಾ ಮತಿಗಳು ಬುದ್ಧಿ ಇರ್ಲಾರ್ದ ಬುದ್ಧಿಗೇಡಿಗಳ ಒಂದು ಗುಂಪು ಸೇರಿ ಮಾತಾಡುವಂಥದ್ದಲ್ಲ. ಇದು ಸತ್ಯ ಶರಣರ ಇಂದ ಅರಿತುಕೊಳ್ಬೇಕಾಗಿರುವಂಥದ್ದು, ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಪ್ರಭುಲಿಂಗ ಲೀಲೆ ಅನ್ನುವಂತ ವಿಚಾರ ಅಲ್ಲಿ ಹೇಳ್ತಾರೆ. ಅಷ್ಟರಲ್ಲಿ ಇದನ್ನ ನೀವು ಹೆಂಗ್ ಅರಿಬೇಕು? ಕುರಿಗಳು ಈ ಕಬ್ಬಿನ ಪಡ್ದಾಗ ಬಿಟ್ರೆ, ಕಬ್ಬಿನದು ಗದ್ದೆ ಒಳಗ್ ಬಿಟ್ರೆ ಕುರಿಗಳು ಎಲೆಯನ್ನು ಮಾತ್ರ ತಿಂತಾವೆ. ಹೌದಾ? ರಾವದಿ ಅಥವಾ ಸ್ವಾಗೆ ಹೇಳ್ತೀನಿ ನೋಡು, ಅದನ್ನ ತಿನ್ಬಹುದು ಅವು ಅಷ್ಟೇ, ಆದ್ರೆ ಕಬ್ಬು ತಿನ್ನೋದಿಲ್ಲ ಅವು. ಅದಕ್ಕ ಇಲ್ಲಿ ಯಾರೋ ಕವಿ ಹೇಳುವಾಗೆ ಏನ್ ಹೇಳ್ತಾನ ಆತ, ನೀವು ಹೆಂಗಾಗಬೇಕು ಅಂದ್ರೆ ಕಬ್ಬನ್ನು ಸವಿಯುವಂತ ಗಜ ಆಗ್ಬೇಕು, ಆನೆ ಆಗ್ಬೇಕು ಅನ್ನುವಂಥ ರೀತಿ ಒಳಗೆ. ಆ ರೀತಿಯಾದಂಥ ಒಂದು ಭಕ್ತಿಯ ನೆಲೆಯನ್ನು ನೀವು ಹೊಂದಿದಾಗ ಮಾತ್ರ ಈ ಪ್ರಭುಲಿಂಗ ಲೀಲೆಯನ್ನು ಸರಿಯಾಗಿ ಆಲಿಸಿದ್ರೆ ಅಂದ್ರೆ ಮಾತ್ರ ನಿಮಗದು ತಿಳಿಯಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾರೆ. ಇಷ್ಟು ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಈ ಮುಂದೆ ವಿಮಳೆ ಮತ್ತು ಅಲ್ಲಮರ ನಡುವೆ ನಡೆಯುವಂತ ಸಂವಾದ. ಈ ಅಲ್ಲಮ ಮತ್ತು ಮಾಯೆಯ ಒಂದು ದ್ಯೋತಕವಾಗಿ ಬಂದಂಥವಳೆ ಈ ವಿಮಳೆ, ಸ್ನೇಹಿತೆ. ಯಾರು? ಮಾಯೆಯ ಸ್ನೇಹಿತೆ. ಅವಳು ಆತನಲ್ಲಿ ಭಿನ್ನಯಿಸ್ಕೊಳ್ತಾ ಇದ್ದಾಳೆ. ಆತನಲ್ಲಿ ಭಿನ್ನಯಿಸ್ಕೊಳ್ತಾ ಇರುವಂಥದ್ದು ಏನಂದ್ರೆ, ಮಾಯೆ ನಿನ್ನನ್ನ ಏನು ಅನುಕ್ತತೆ ಭಾವವನ್ನು ಹೊಂದಿರುವಂಥದ್ದು, ನಿಮ್ಮ ಒಂದು ಸಂಘವನ್ನ ಸೇರ್ಬೇಕನ್ನುವಂಥ ವಿಚಾರದೊಳಗಿದ್ದಾಳೆ. ಈ ರೀತಿ ಭಾವಗಳನ್ನ ಇಲ್ಲಿ ಒಂದೊಂದಾಗಿ ತೋರ್ಪಡ್ತಾ ಹೋಗ್ತಾವೆ. ಅದನ್ನ ನೋಡುತ್ತಾ ಹೋಗೋಣ. ಯಾರು ಸ್ಕ್ರೀನ್ ಶಾಟ್ ಕಳಿಸ್ರು ನನಗ? ಓಕೆ. ಇಲ್ಲಿ ವಿಮಳೆ ಮತ್ತು ಅಲ್ಲಮರ ನಡುವೆ ನಡೆಯುವಂತ ಸಂವಾದ ಏನಿದೆ, ಸಂವಾದ ಏನ್ ನಡೀತತಿ ವಿಮಳೆ ಮತ್ತು ಅಲ್ಲಮರ ನಡುವೆ ಅನ್ನುವಂಥದ್ದು. ಶರಣ ಜನರ ಅಕ್ಷಾಮಣಿಯೇ, ಕಿಂಕರ ಚಕೋರ ಸುಧಾರಕಣೆ, ಬಾಸೂರದಯ ಆಂಬೋಧ ನಿಧಿಯೇ, ಆಂಭೋ ನಿಧಿಯೇ, ನೀನಿ ಸ್ತ್ರೀಯ ತನುಮನವ ಒರೆದು ನೋಡಿದಡಲಿ ಭಾವಿಸೆ ಹುರುಳು, ಬಳಿಕೇನುಂಟು ನಿನ್ನಯ ಕರುಣಾವಾಕೆಯ ಹರಣವೆಂದಳು ವಿಮಳೆ ವಿನಯದಲ್ಲಿ. ಹಂಗೆ ಕೇಳುವಂಥದ್ದು. ಶರಣ ಜನ ಅಕ್ಷಾಮಣಿ, ಜನರ ನೀನೇನಾಗ್ಬಿಟ್ಟಿ, ಶರಣರ ಅಕ್ಷಾಮಣಿ, ಶರಣರ ಒಂದು ಆತ್ಮದಲ್ಲಿ ಇರುವಂತವನಾಗ್ಬಿಟ್ಟಿದ್ಯಾ ನೀನು, ಶರಣರ ಆತ್ಮದೊಳಗ ಇರುವಂತ ನೀನು. ಅಲ್ಲಮ್ಮನ ಬಗ್ಗೆ ಹೇಳ್ತಾ ಇರುವಂಥದ್ದು, ಶರಣರ ಆತ್ಮದೊಳಗಿರುವಂತ ನೀನು. ಕಿಂಕರ ಚಕೋರ ಸುಧಾರಕನೇ, ಕಿಂಕರ ಚಕೋರ ಸುಧಾರಕನೇ, ಸುಧಾಕರಣೆ ಅನ್ನುವಂಥದ್ದು. ಕಿಂಕರ ಅಂದ್ರೆ ಸೇವಕ, ಚಕೋರ ಅಂದ್ರೆ
ಚಂದ್ರನನ್ನ ಬೆಳಕನ್ನ ಉಣಬಡುವಂತಹದ್ದು. ಹೌದಾ? ಕಿಂಕರ ಚಕೋರ ಸುಧಾಕರನೆ. ಸುಧಾಕರನೆ ಅಂದ್ರೆ ಚಂದ್ರ, ಸುಧಾಕರ ಅಂದ್ರೆ ಚಂದ್ರ ಅನ್ನೋದು. ಆ ರೀತಿ ಆ ಚಕೋರಂಗೆ ಚಂದ್ರನದ ಯಾವ ಒಂದು ಸ್ಥಿತಿ ಇರ್ತತೋ ಹಾಗೆ ಶರಣರ ಒಂದು ಆತ್ಮ ಆಗಿರುವಂತ ನೀನು ಬಾಸೂರದಯ ಆಂಬೋನಿದಿಯೇ ನೀನಿ ಸ್ತ್ರೀಯ ತನುಮನವ. ಬಾಸೂರದ ಅಂದ್ರೆ ಸಮುದ್ರ ಅನ್ನುವಂಥದ್ದು. ಬಾಸೂರ ಅಂದ್ರೆ ಪ್ರಕಾಶಿಸುವಂಥದ್ದು. ಬಾಸೂರ ಅಂದ್ರೆ ಪ್ರಕಾಶಿಸುವಂಥದ್ದು. ಆಂಬೋನಿಧಿ ಅಂದ್ರೆ ಸಮುದ್ರ. ಆಂಬೋನಿ ಅಂದ್ರೆ ಸಮುದ್ರ ಅನ್ನುವಂಥದ್ದು. ಎಂತ ಪ್ರಕಾಶಮಾನವಾಗಿರುವಂತಹ ಅವಳ ಆ ಸ್ತ್ರೀಯ, ಈ ಸ್ತ್ರೀ ಅಂದ್ರೆ ಯಾರು? ಮಾಯೆಯ ತನುಮನದಲ್ಲಿ ತುಂಬಿಕೊಂಡಿರುವಂತಹ ಒಂದು ಸಮುದ್ರದ, ಪ್ರಕಾಶಮಾನವಾಗಿರುವಂತಹ ಸಮುದ್ರದ ಒಂದು ಭಾವ ನೀನಾಗಿದ್ಯಾ ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ತಾಳೆ. ಒರೆದು ನೋಡಿದಡಲ್ಲಿ ಭಾವಿಸೆ ಹುರುಳು ಬಳಿಕಿನ್ನೆಂಟು. ಬಳಿಕಿನ್ನೇನು ಅದು ಹೇಳುವಂತ ಸ್ಥಿತಿ. ಒರೆದು ನೋಡಿದಡಲ್ಲಿ ಭಾವಿಸೆ ಹುರುಳು ಅಂದ್ರೆ ಸತ್ವ ಅನ್ನುವಂಥದ್ದು. ಒರೆದು ನೋಡೋದು ಅಂದ್ರೆ ಪರೀಕ್ಷಿಸಿ ನೋಡೋದು ಅನ್ನುವಂಥದ್ದು. ಒರೆದು ನೋಡಿದಲ್ಲಿ ಭಾವಿಸುವಂಥದ್ದು ಹುರುಳು ಬಳಿಕೇನುಂಟು ನಿನ್ನಯ ಕರುಣಾವಾಕರೆಯ. ನಿನ್ನ ಈ ಕರುಣೆಯ ಒಂದು ಸ್ಥಿತಿಯಲ್ಲಿ ಪರೀಕ್ಷಿಸಿ ನೋಡಿದಾಗ ಆ ನಿನ್ನ ಕರುಣೆಯಲ್ಲಿ ಯಾರ್ದು ಪ್ರಾಣ ಇದೆ ಅಂತ ಹೇಳ್ತಾಳಂದ್ರೆ ಆ ಮಾಯೆಯ ಪ್ರಾಣವಿದೆ ಅನ್ನುವಂಥದ್ದನ್ನ ಅಲ್ಲಿ ವ್ಯಕ್ತಪಡಿಸ್ತಾಳೆ. ಕರುಣಾವಾಕೆಯ ನಿನ್ನಯ ಕರುಣೆ, ನಿನ್ನ ಕರುಣೆಯಲ್ಲಿ ಆಕೆಯ ಹರಣವೆಂದಳು. ಹರಣ ಅಂದ್ರೆ ಪ್ರಾಣ. ಹರಣವೆಂದಳು ವಿಮಳೆ ವಿನಯದಿಂದ ನಮ್ರತೆಯಿಂದ ಕೇಳ್ಕೊಳ್ಳುವಂಥದ್ದು ಏನು ಅಂದ್ರೆ ಹೇಳ್ತಾಳಕಿ, ಒರೆದು ನೋಡಿದಲ್ಲಿ ಭಾವಿಸೆ ಹುರುಳು ಬಳಿಕಿನ್ನೇನು. ಒರೆದು ಪರೀಕ್ಷಿಸಿದ ಮೇಲೆ ಇನ್ನು ಮತ್ತದ್ರ ಸತ್ವವನ್ನ ನೋಡುವಂಥದ್ದು ಏನಿದೆ ಅನ್ನುವಂಥದ್ದನ್ನು. ಒಂದು ಪರೀಕ್ಷೆ ಆಯ್ತು ಅಂದ್ರೆ ಅದು ಏನೈತೆ ಅನ್ನೋದು ಗೊತ್ತಾಗ್ಬಿಟ್ಟಿರ್ತಲ್ಲ, ಅದನ್ನ ಹೇಳುವಂಥದ್ದು. ಒಂದ್ ಸಾರಿ ಒರೆದು ನೋಡಿದ್ದಲ್ಲಿ ಭಾವಿಸೆ ಹುರುಳು ಇನ್ನೇನುಂಟು ನಿನ್ನಯ ಕರುಣವೇ ಅನ್ನುವಂಥದ್ದು. ನಿನ್ನ ಕರುಣೆ ಅನ್ನುವಂಥದ್ದು ಏನಿದೆ ಅಲ್ಲ, ಆಕೆಯ ಹರಣ. ನೀನು ಹೆಂಗ್ ಕರುಣೆ ತೋರ್ತೀಯ, ಅವಳು ಬದುಕಕ್ಕೆ ಸಾಧ್ಯ ಇದೆ, ಅವಳ ಹರಣವಾಗಿದೆ ಅನ್ನುವಂಥ ಮಾತನ್ನಲ್ಲಿ ವಿಮಳೆ ವಿನಯದಿಂದ ಹೇಳ್ತಾಳೆ. ಆ ರೀತಿ ವಿಮಳೆ ಹೇಳ್ತಾಳೆ, ನೋಡು ನೀನು ಶರಣರ ಆತ್ಮ. ಸರಿಯಾಗಿ ಕೇಳಿಸ್ಕೊಡ್ರಿ, ನೀನು ಶರಣರ ಅಕ್ಷಾಮಣಿ ಆಗಿರುವಂಥವನು, ಶರಣ ಜನರ ಆತ್ಮದೊಳಗಿರುವಂಥವನು. ಸೇವಕರ ಚಕೋರಂಗೆ ಯಾವುದು ಚಂದ್ರ ಇದ್ದ ಹಾಗೆ ಸೇವಕರ ನೀನು ಚಂದ್ರ ಆಗಿಬಿಟ್ಟಿದ್ದೀಯಾ. ಬಾಸೂರದ ಆಂಬೋನಿದಿಯೇ ಪ್ರಕಾಶಿಸುವಂತ ಒಂದು ಸಮುದ್ರ ವರದಿಯಾದಿರುವಂಥವನು ನೀನು. ಈ ಸ್ತ್ರೀಯ ತನುಮನವನು, ಈ ಮಾಯೆಯ ಮನಸ್ಸಿನಲ್ಲಿ ಈ ರೀತಿಯ ಆಡಂಬರವಾದಂಥ ಸ್ಥಿತಿಯನ್ನು ಹೊಂದಿರುವಂಥವನು ನೀನು. ಒರೆದು ನೋಡಿದಡಲ್ಲಿ ಭಾವಿಸೆ ಹುರುಳು ಬಳಿಕಿನ್ನುಂಟು. ನೀನು ಪರೀಕ್ಷೆ ಮಾಡಿ ನೋಡಿದ ಮೇಲೆ, ಆ ಸತ್ವವನ್ನು ಅರ್ಥಕೊಂಡ ಮೇಲೆ ಬಳಿಕಿನ್ನೇನುಂಟು ನಿನ್ನಯ ಕರುಣೆ ಏನಿದೆ ಅಲ್ಲ, ಆಕೆಯ ಹರಣ. ನಿನ್ನ ಕರುಣೆ ಏನೈತಲ್ಲ, ಹೌದು ಅವಳ ಪ್ರಾಣ ಆಗ್ಬಿಟ್ಟಿದೆ. ನೀನು ಅವಳನ್ನ ಸೇರುವಂತ ಒಂದು ಸ್ಥಿತಿಗೆ ಹೋಗ್ಬೇಕಾಗ್ತತಿ ಅನ್ನುವಂತ ಅವಳು ನೀನ್ ಬಾಳ ಹಚ್ಕೊಂಡ್ ಬಿಟ್ಟಾಳ ಅಂತ ಹೇಳ್ತೀವಲ್ಲ, ಆ ರೀತಿ ಒಳಗ ಅಲ್ಲಮ್ಮ ಅಲ್ಲಿ ಆ ವಿಮಳೆ ಅಲ್ಲಮ್ಮನ ಕೇಳ್ತಾಳೆ, ನಿನ್ನ ಕರುಣೆಯ ಅವಳ ಏನಾಗ್ಬಿಟ್ಟತಿ, ಪ್ರಾಣ ಹರಣವೆಂದಳು ಅನ್ನುವಂಥದ್ದು. ಅದಕ್ಕ ಅಲ್ಲಮ್ಮ ಮುಂದುವರೆದು ಹೇಳ್ತಾನೆ, ಬಾಲೆ ನೀರಿಗೆ ಹೆಪ್ಪನ್ನೆರೆದರೆ ಹಾಲಿನಂತೆ ಹೆತ್ತು ಗುಂಜಿಸಿ ಬಾಳಿದವರಾರುಂಟು. ಭಾವಿಸಲ ಪ್ರಕಾರದಲ್ಲಿ ಕಾಳು ಮತಿಗಳಿಗೆನಿತು ಬುದ್ಧಿಯ ಹೇಳಿದರೆ ಫಲವೇನು. ಸಾಕಿ ಕೂಳೆಗಾನಿನ್ಯನ್ನ ಮಾಡುವೆ ವಿಮಳೆ ಕೇಳಂದ. ಇಲ್ಲಿ ಮುಂದಿನ ಪದ್ಯದಲ್ಲಿ ಆ ಅಲ್ಲಮ್ಮ ಪ್ರಭು ಅವಳಿಗೆ ಮತ್ತೆ ಹೇಳುವಂಥದ್ದು, ವಿಮಳೆಗೆ ಹೇಳುವಂಥದ್ದು ಏನ್ ಹೇಳ್ತಾನಂದ್ರೆ, ಬಾಲೆ ಕೇಳು, ನೀರಿಗೆ ಹೆಪ್ಪನ್ನೆರೆದರೆ, ನೀರಿಗೆ ಹೆಪ್ಪ ಎರೆಯಕ್ಕೆ ಬರತ್ತನು? ಬರೋದಿಲ್ಲ. ಹಾಲಿಗೆ ಹೆಪ್ಪ ಎರಿಬಹುದು, ನೀರಿಗೆ ಹೆಪ್ಪ ಎರೆಯಕ್ಕೆ ಆಗ್ತತನು? ಓಕೆ, ಹೆಪ್ಪ ಎರೆದು ಎತ್ತಿಟ್ಕೊಳ್ಳೋಣ. ನೀರಿಗೆ ಹೆಪ್ಪ ಹಾಕಿದ್ರೆ ಅದು ಹಾಲಿನಂತೆ ಹೆತ್ತು ಬಂಜಿಸ್ತದೆ ಏನು ಅನ್ನುವಂಥದ್ದನ್ನು, ಅದು ಹೆತ್ತತನ ಅಂತೇಳಿ ಪ್ರಶ್ನೆ ಮಾಡ್ತಾರೆ.
ಗಟ್ಟಿಗೊಳ್ಳತ್ತೇನದು? ಹಾಲಿನಂತೆ ಹೆತ್ತು ಬುಂಜಿಸಿ. ಹೌದಾ? ನೀರಿಗೆ ಹೆಪ್ಪಾಕಿ ಅದು ಹೆತ್ತು ಅದನ್ನ ಮೊಸರತ್ತೇಳಿ ಅನುಭವಿಸಕ್ಕಾಗ್ತತೇನು, ಸೇವಿಸಕ್ಕಾಗ್ತತೇನು ಅನ್ನುವಂಥ ರೀತಿ ಒಳಗ ಅಲ್ಲಿ ಹೇಳ್ತಾನೆ, ಹಾಲಿನಂತಿರೆ ಹೆತ್ತು ಬುಂಜಿಸಿ ಬಾಳಿದವರಾರುಂಟು. ನೀರಿಗೆ ಹೆಪ್ಪಾಕಿ ನೀರ ಮೊಸರತ್ತೇಳಿ ಅದನ್ನು ಸೇವಿಸಿ ಬದುಕಿದವರು ಯಾರಾದ್ರೂ ಇದಾರೇನು? ಆ ರೀತಿ ಫೀಲ್ ಮಾಡ್ಕೊಂಡು ಆ ರೀತಿ ಅದನ್ನ ಆ ಭಾವವನ್ನು ಇಟ್ಕೊಂಡು ಬದುಕಿದವರು ಇದಾರ? ಭಾವಿಸಲಾ ಪ್ರಕಾರದಲ್ಲಿ ಹಾಗೆ ಭಾವಿಸ್ಬೇಕಾಗತ್ತೆ. ಆ ಪ್ರಕಾರದಲ್ಲಿ ಇರುವಂತವಳು ಆಕಾಶಕ್ಕೆ ಏನೇ ಹಚ್ಚಕ್ ಆಗ್ತದನ್ನಂತ ಒಂದು ಮಾತು ಬರತ್ತೇನೋ ಅಂತ. ಆಕಾಶಕ್ಕ ಏನೇ ಹಚ್ಚಕ್ ಆಗ್ತತನೋ, ಮುಚ್ಚುಣಿಕೆ ಹಚ್ಚಿ ಹೋಗಕ್ ಆಗ್ತತನೋ? ಆಗೋದಿಲ್ಲ. ಅದು ಭ್ರಾಂತಾವಿಲಾಸದೊಳಗಿರುವಂತ ಸ್ಥಿತಿ. ಆ ರೀತಿ ಆಗ್ಬಿಟ್ಟಿದೆ ಅನ್ನುವಂಥ ವಿಚಾರ. ನೀರಿಗೆ ಹೆಪ್ಪು ಹಾಕಿದ್ರು ಅದು ಹೆತ್ತು ಸೇವಿಸಿ ಬಾಳ್ ಬದುಕದವ್ರು ಯಾರಾದ್ರೂ ಅದಾರೇನು? ಆ ರೀತಿ ಭಾವಿಸುವಂತ ಒಂದು ಪ್ರಕಾರ ಮಾಯೆ ಇದ್ದಾಳೆ ಅನ್ನುವಂಥ ವಿಚಾರವನ್ನ ಅಲ್ಲಮ ಹೇಳ್ತಾನೆ. ಕಾಳು ಮತಿಗಳಿಗೆ ನಿಂತು ಬುದ್ಧಿ ಹೇಳಿದರೆ ಫಲವೇನು? ಕಾಳು ಅಂದ್ರೆ ಕೀಳು ಅನ್ನುವಂಥದನ್ನು, ಅಥವಾ ಕಾಳು ಮತಿ ಅಂದ್ರೆ ಕೆಟ್ಟ ಬುದ್ಧಿ ಅವ್ರಿಗೆ ಬುದ್ಧಿ ಹೇಳಿದ್ರೆ ಅದು ಫಲವೇನು? ಅದಕ್ಕೆ ಬುದ್ಧಿ ಹೇಳಿದ್ರೆ ಏನು ಪ್ರಯೋಜನ ಆಗ್ತತೇನು? ಕೆಟ್ಟವ್ರಿಗೆ ಬುದ್ಧಿ ಹೇಳಿದ್ರೆ ಪ್ರಯೋಜನ ಆಗ್ತತೇನು? ಆಗೋದಿಲ್ಲ. ಅವು ಎಲ್ಲೋ ಒಂದೊಂದು ಆಗ್ಬಹುದು, ಆದ್ರೆ ಪೂರ್ತಿ ಬದಲಾವಣೆ ಆಗೋದಿಲ್ಲ. ಅದನ್ನ ಹೇಳ್ತಾರೆ, ಕಾಳು ಮತಿಗೆ ನಿಂತು ಬುದ್ಧಿಯ ಹೇಳಿದ್ರೆ ಫಲವೇನು? ಸಾಕಿ ಕೂಳೆಗಾಣೆನ್ನ ಮಾಡುವೆ ವಿಮಳೆ ಕೇಳೆಂದ. ಇಲ್ಲಿ ಕೂಳೆ ಅಂದ್ರೆ ದುಷ್ಟ ಹೆಂಗಸು. ಆ ರೀತಿ ದುಷ್ಟ ಹೆಂಗಸು ಆಗಿರುವಂತ ಅವಳಿಗೆ ನಾನೇನ್ ಮಾಡಕ್ ಸಾಧ್ಯ ಇದೆ? ಕೂಳಿಗಾಗೆಣ್ಣನ ಮಾಡುವೆ ವಿಮಳೆ ಕೇಳಂದ, ನಾನೇನ್ ಮಾಡಕ್ ಸಾಧ್ಯ ಇದೆ ಅನ್ನುವಂತ ವಿಚಾರವನ್ನ ಅಲ್ಲಿ ಅಲ್ಲಮ ಪ್ರಭು ವ್ಯಕ್ತಪಡಿಸ್ತಾರೆ. ಅದು ಸಂವಾದ ನಡೆಯುವಂಥದ್ದು. ಅವನು ಒಂದು ಮಾತು ಹೇಳಿದ್ರೆ ಮತ್ತೆ ಆ ವಿಮಳೆ ಒಂದು ಮಾತು ಹೇಳುವಂಥದ್ದು. ಆ ವಿಮಳೆ ಹೇಳ್ತಾಳೆ, ಏನ್ ಹೇಳ್ತಾಳೆ ಮತ್ತೆ ಮುಂದೆ? ಕೀಳು ಗಬ್ಬುಣವೆನ್ನ ಕೋಪಿಸಿ ಕಾಲಲ್ ಒದ್ದೆದಡೆ ಮೇನು ಕರುಣಿಸಿ ಅಪ್ಪಿದಡೇನು ಪರುಷದ ಗಂಡನದರಂತೆ ಬಾಲೆಗೆಂದ್ ಆದಡೆಯು ನಿನ್ನ ಸಮ್ಮೇಳ ಘಟಿಸಿದ ಬಳಿಕ ಮಾಯೇ ಪಾಲಿಸಲು ಬೇಕೆನ್ನುತ್ತಾ ನುಡಿದಳು ವಿಮಳೆ ಅಲ್ಲಮ್ಮನಿಗೆ. ಇಲ್ಲಿ ಒಂದು ದೃಷ್ಟಾಂತವನ್ನ ಹೇಳ್ತಿರುವಂಥದ್ದು. ಪರುಷ ಅಂದ್ರೆ ಸ್ಪರ್ಶಮಣಿ ಅಥವಾ ಮುಟ್ಟಿದ್ದೆಲ್ಲ ಚಿನ್ನವಾಗಿಸುವ ಮಣಿ. ಮುಟ್ಟಿದ್ದೆಲ್ಲ ಚಿನ್ನವಾಗಿಸುವಂತ ಒಂದು ಮಣಿಯನ್ನ ಅದು ಪರುಷ ಮಣಿ ಅನ್ನುವಂಥದ್ದು ಕರಿತೀವಿ. ಕೀಳು ಮಟ್ಟದ ಅಥವಾ ಕೆಟ್ಟದಾಗಿರುವಂತ ಕಬ್ಬುಣವನ್ನ ಕೋಪಿಸಿ ಕಾಲಲ್ಲಿ ಒದೆದಡೆ ಮೇನ್ ಕರುಣಿಸಿ ತೋಳಲ್ಲಪ್ಪಿದಡೇನು ಪರುಷದ ಗಂಡನದರಂತೆ. ಅದು ಏನು ಕಬ್ಬಿಣವನ್ನ ಕೋಪಿಸಿ ಕಾಲಿಂದ ತುಳಿದು ಅದನ್ನು ಒದ್ದು ಆ ಬಳಿಕ ಕರುಣಿಸಿ ತೋಳಲಪ್ಪಿದಡೇನು? ಅದು ಏನದು ಪರುಷದ ಅನ್ನುವಂಥದ್ದು. ಪರುಷದ ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಸ್ಥಿತಿ. ಅದು ಆಗಾಕ್ ಸಾಧ್ಯ ಇದೆ ಏನು ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾರೆ. ಪರುಷದ ಗಂಡ ನದರಂತೆ. ಆ ರೀತಿ ಆ ಕೋಪದ ಅಥವಾ ಕರುಣಿಸುವಂತಹ ಸ್ಥಿತಿಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಆ ಕಬ್ಬಿಣವೇ ಒಂದು ಚಿನ್ನ ಆಗುವಂತ ಸ್ಥಿತಿಗೆ ಹೋಗ್ತತಿ. ಆ ರೀತಿ ಒಂದು ಸ್ಥಿತಿ ಆ ಗಂಡನಲ್ಲಿದೆ ಅನ್ನುವಂತ ವಿಚಾರವನ್ನ ಅವಳು ವ್ಯಕ್ತಪಡಿಸ್ತಾಳೆ. ಆಗ ಬಾಲೆಗೆಂತಾದಡೆಯು ನಿನ್ನ ಸಮ್ಮೇಳ. ಆ ಬಾಲೆಗೆ ಅಂದ್ರೆ ಯಾರು? ಮಾಯೆಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಸಮ್ಮೇಳ ಅಂದ್ರೆ ಸಾಂಗತ್ಯ, ಜೊತೆಗೂಡುವಂಥದ್ದು. ಆ ಬಾಲೆಗೆಂತಾದಡೆಯು ನಿನ್ನ ಸಮ್ಮೇಳ ಘಟಿಸಿದ ಬಳಿಕ ಮಾಯೆ ಪಾಲಿಸಲು ಬೇಕೆನ್ನುತ್ತಾ ನುಡಿದಳು ವಿಮಳೆ ಅಲ್ಲಮಂಗೆ. ಒಂದು ವೇಳೆ ನೀನು ಅವಳನ್ನ ಸಮ್ಮೇಳಗೊಂಡ್ರೆ ಅಥವಾ ಸಾಂಗತ್ಯವಾದ್ರೆ ಘಟಿಸಿದ ಬಳಿಕ ಮಾಯೆ ಪಾಲಿಸಲು ಬೇಕೆನ್ನುತ್ತಾ ನುಡಿವಳು. ತಾನೇ
ಬದಲಾವಣೆಯ ಸ್ಥಿತಿಗೆ ಬರುವಂಥದ್ದು ಅಥವಾ ಮಾಯೆ ಪಾಲಿಸಲು ಬೇಕೆನ್ನುತ್ತಾ ಅನ್ನುವಂಥ ಸ್ಥಿತಿ ಬರುತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಯಾರು ಇಮಳೆ ಅಲ್ಲಮ್ಮನಿಗೆ ಹೇಳ್ತಾಳೆ. ಮುಂದಿನ ಪದ್ಯದಲ್ಲಿ ಅರ್ಥ ಆಯ್ತಲ್ಲ, ಒಂದು ಕೆಟ್ಟದಾಗಿರುವಂತ ಕೀಳು ಗಬ್ಬುಣವನ್ನ ಹಾಳಾಗಿರುವಂತ ಒಂದು ಕೆಬ್ಬಣವನ್ನ ಕೋಪಿಸಿ ಕಾಲಲ್ಲಿ ಒದ್ದಡೆ ಮೇನ್ ಕರುಣಿಸಿ ತೋಳಲಪ್ಪಿದಡೆಯೇನು ಪರುಷದ ಗಂಡನ ದರದಂತೆ. ಅಂದ್ರೆ ಅದಕ್ಕೆ ಮುಟ್ಟಿದ ಎಲ್ಲ ಚಿನ್ನ ಆಗುವ ಹಾಗೆ ಅದನ್ನ ಆ ಕೀಳು ಮಟ್ಟದಿದ್ರು ಅದು ಒಂದು ಒಳ್ಳೆಯ ಸ್ಥಿತಿಯನ್ನ ಅಥವಾ ಹೊಣ್ಣನ್ನ ಪಡೆಯುವ ಸ್ಥಿತಿ ಇರ್ತದಲ್ಲ, ಆ ರೀತಿ ಆಗತ್ತೆ ಅನ್ನುವಂತ ಮಾತನ್ನ ಅಲ್ಲಿ ಅವಳು ಹೇಳ್ತಾಳೆ. ಒಂದು ಕಬ್ಬಿಣದ ಹಾಳಾಗಿರುವಂತ ಕಬ್ಬಿಣವನ್ನ ತಗೊಂಡು ಅದನ್ನು ಕೋಪಿಸ್ಕೊಂಡು ಕಾಲದಿಂದ ಒದ್ದು ಅಥವಾ ಕರುಣಿಸಿ ತೋಳಲಪ್ಪಿದ್ರೆ ಅದು ಪರುಷದ ಗಂಡನದರಂತೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ತಾರೆ. ಪರುಷದ ಅಂದ್ರೆ ಮುಟ್ಟಿದರೆ ಚಿನ್ನ ಆಗುವಂತ ಸ್ಥಿತಿ ಒಳಗ ಅದು ಅದನ್ನ ಚಿನ್ನವನ್ನ ಮಾಡಬಹುದಲ್ಲ ಅನ್ನುವಂಥ ವಿಚಾರ ಅವಳು ಹೇಳ್ತಾಳೆ. ಹೇಳಿ ಅದೇ ತರಹ ನಿನ್ನ ಒಂದು ಸಮ್ಮೇಳನ ಘಟಿಸಿದ ಬಳಿಕ ಮಾಯೆಯು ತನ್ನ ಬದಲಾವಣೆಯನ್ನ ಮಾಡ್ಕೊಳ್ಬಹುದು, ಅವಳು ಕೂಡ ಒಂದು ಸ್ಥಿತಿಯನ್ನ ಪಡ್ಕೋಬಹುದು ಅಂತೇಳಿ ಅವಳು ಅಲ್ಲಮ್ಮನಿಗೆ ಹೇಳ್ತಾಳೆ. ಮುಂದಿನ ಪದ್ಯದಲ್ಲಿ ಏನ್ ಹೇಳ್ತಾನೆ ಅನ್ನುವಂಥದ್ದನ್ನು, ವನಿತೆ ನಿನ್ನಯ ಮಾತಹುದು ಕಬ್ಬುಣವಾದಡೆ ಪರುಷ ಮುಟ್ಟಲು ಕನಕ ಬಹುದಲ್ಲದೆ ಋತ ಹಳೆ ಹಂಚು ಹೊಣ್ಣುವುದೇ. ಅದಕ್ಕೆ ಅಲ್ಲಮ್ಮ ಪ್ರಭು ಅವರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅನ್ನುವಂಥದ್ದು. ಅವರು ವಿಚಾರಗಳನ್ನು ನೋಡ್ತಾ ಹೋದ್ರೆ, ಅವರು ನೋಡಿ ಕೊಟ್ಟಿರುವಂತ ವಾಕ್ಯಗಳನ್ನ ನೋಡ್ತಾ ಹೋದ್ರೆ ಅವರ ಒಂದು ವೈಶಿಷ್ಟ್ಯತೆನೇ ಬೇರೆ ಯಾಕೆ ಕಾಣುತ್ತೆ. ವನಿತೆ ಕೇಳಿಲಿ, ನಿನ್ನಯ ಮಾತುಹುದು, ನೀನ್ ಹೇಳಿದಿ, ಏನ್ ಹೇಳಿದಿ? ಕಬ್ಬುಣವಾದ ಆದಡೆ ಪರುಷ ಮುಟ್ಟಲು. ಕಬ್ಬಿಣವನ್ನ ಆ ಪರುಷ ಅನ್ನುವಂಥದ್ದು ಮುಟ್ತು ಅಂದ್ರೆ ಅದೇನಾಗ್ತತಿ? ಚಿನ್ನ ಆಗ್ತತಿ. ಮುಟ್ಟಲು ಕನಕವಾಹುದಲ್ಲದೆ, ಹೌದು ಕನಕ ಆಗತ್ತೆ. ಕನಕ ಅಂದ್ರೆ ಬಂಗಾರ ಆಗುವುದಲ್ಲದೆ ಋತ ಹಳೆ ಹಂಚು ಹೊಣ್ಣುವುದೇ. ಕಬ್ಬಿಣ ತಗೊಂಡು ಏನೋ ಮುಟ್ಟಿದ್ರೋ ಅದು ಚಿನ್ನ ಆಗ್ಬಹುದು, ಆದ್ರೆ ಹಳೆ ಹಂಚು ಎಲ್ಲ ನಶಿಸಿ ಹೋಗಿರುವಂತ ಹಂಚು, ಆ ಹಂಚು ತಗೊಂಡ್ರು ಅದು ಹೊಣ್ಣಾಗಕ್ಕೆ ಸಾಧ್ಯ ಇದೆನಾ, ಬಂಗಾರ ಆಗಕ್ಕೆ ಸಾಧ್ಯ ಇದೆನಾ ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಹೌದಾ? ಹೊಣ್ಣು ಅದಾಗಕ್ಕೆ ಸಾಧ್ಯ ಇದೆನಾ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಆ ರೀತಿ ವನಿತೆ ನಿನ್ನಯ ಮಾತುಹುದು ಕಬ್ಬುಣವ ಆದಡೆ ಪರುಷ ಮುಟ್ಟಲು, ಹೌದಾ, ಪರುಷ ಮುಟ್ಟಲು ಕನಕಬಹುದಲ್ಲದೆ ಋತ ಹಳೆ ಹಂಚು ಹೊಣ್ಣುವುದೇ. ಕಬ್ಬಿಣ ಮುಟ್ಟಿದ್ರೆ ಅದು ಚಿನ್ನ ಆಗ್ಬೋದು, ಆದ್ರೆ ಹಳೆ ಹಂಚು ನೋಡ್ತಿರಲ್ಲ, ಹಳೆ ಹಂಚು ಅನ್ನುವಂಥದ್ದು ಹೇಗಿರುತ್ತೆ? ಎಲ್ಲವೂ ನಶಿಸಿ ಹೋಗಿರ್ತತಿ, ಅದು ಏನೇನು ಇರೋದಿಲ್ಲ. ಆ ರೀತಿ ಮನಸ್ಸು ಸಂಚಲವಾದ ಮಾಯಾಂಗನೆಯ ಅದೇನನು ಮುಟ್ಟಿ ಮಾಡಿದಡ್ ಅಣಿತು ಸಫಲವಾಗಲರಿಯದು ವಿಮಳೆ ಕೇಳಂದ. ಏನು ಮುಟ್ಟಿದ್ರು ಅಥವಾ ಅವಳಿಗೆ ತಿಳಿಸಿ ಹೇಳಿದ್ರು ಅದು ಏನಾಗಕ್ಕೆ ಸಾಧ್ಯ ಇಲ್ಲ, ಸಫಲವಾಗಲು ಸಾಧ್ಯವಿಲ್ಲ, ಫಲ ಕೊಡಕ್ ಸಾಧ್ಯನೇ ಇಲ್ಲ. ಮನಸ್ಸು ಸಂಚಲವಾದಂತ ಮಾಯೆ. ಮಾಯೆ ಅಂದ್ರೇನೆ ಒಂದು ಮಾಯಾ ಸ್ಥಿತಿಯನ್ನು ಹೊಂದಿರುವಂಥದ್ದು. ಆ ರೀತಿ ಇರುವಂತ ಮಾಯಾಂಗನೆಯನ್ನ ಅದೇನೇನು ಮುಟ್ಟಿ ಮಾಡಿದಡಿ ಇನಿತು ಸಫಲವಾಗಲರಿಯದು ವಿಮಳೆ ಕೇಳೆಂದ. ಆ ಕಬ್ಬಿಣ ಮುಟ್ಟಿದ್ರೆ ಅದು ಚಿನ್ನ ಆಗ್ಬೋದು, ಆದ್ರೆ ಹಳೆ ಹಂಚು ಮುಟ್ಟಿದ್ರೆ ಅದು ಚಿನ್ನ ಆಗಕ್ಕೆ ಸಾಧ್ಯ ಇದೆನಾ? ಅದೇ ತರ ಈ ಚಂಚಲ ಮನಸ್ಸನ್ನು ಹೊಂದಿರುವಂತ ಮಾಯನ್ನ ಏನು ಮುಟ್ಟಿದ್ರ ಅವಳು ಈ ಸಫಲವಾಗಲ್ಲರಿಯದು ಅನ್ನುವಂತ ಮಾತನ್ನ ಅಲ್ಲಿ ಅಲ್ಲಮ್ಮ ವಿಮಳೆಗೆ ಹೇಳ್ತಾನೆ. ಮುಂದೆ ಅವಳೇನು ಹೇಳ್ತಾಳೆ ಅನ್ನೋದು, ದೇವ ತಪ್ಪಿದಡೇನು ನೀನು ಕೃಪಾವಲೋಕನದಲ್ಲಿ ನಿರೀಕ್ಷಿಸಿ ದೇವಿಯರ ಹೂಣಿಕೆಯ ಸಲ್ಲಿಸಿದರೇನು ಕುಂದುಹುದೆ. ದೇವತನ ಉಣ್ಣೆಯವೇ ಬರಿದೆ ವೃಥ ವಿಳಾಸದ ಮಾತ ಬೀರದೆ ಕಾವುದೈ ಕರುಣದಲ್ಲಿ
ಮಾಯೇನ್ ಎಂದಳ ವಿಮಳೆ. ಮತ್ತು ಅವಳು ಇನ್ನೊಂದು ಸಂವಾದ ಮಾಡುವಂಥದ್ದು, ದೇವ ತಪ್ಪಿದಡೆ ಏನು, ಅವಳ ಮನಸ್ಸು ಚಂಚಲವಾಗಿದ್ರ ಏನಾಯ್ತು, ನೀನಿರ್ತೀಯಲ್ಲ, ನೀನೊಂದು ಕೃಪಾವಲೋಕನದಿಂದ ನಿರೀಕ್ಷಿಸಿ ಅವಳು ಹೇಗೆ ಅವಳ ಮನಸ್ಥಿತಿ ಏನು ಅಂತದನ್ನು ನೀನು ಅರ್ಥ ಮಾಡ್ಕೊಂಡಿರ್ತೀವಲ್ಲ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾಳೆ. ದೇವ ತಪ್ಪಿದೆಡೆ ಏನು, ನಿನ್ನ ಕೃಪಾವಲೋಕದಲ್ಲಿ, ನಿನ್ನ ಆ ಒಂದು ನೋಟದಲ್ಲಿ, ನಿನ್ನ ಕೃಪಾವಲೋಕದಲ್ಲಿ ನಿರೀಕ್ಷಿಸಿ ದೇವಿಯರ ಹೂಣಿಕೆ ಅಂದ್ರೆ ಪ್ರತಿಜ್ಞೆ ಅಥವಾ ಪಂಥ, ದೇವಿಯರ ಹೂಣಿಕೆಯ ಸಲ್ಲಿಸಿದರೇನು ಕುಂದುವುದೇ. ಅವ್ರು ಏನ್ ಪಂಥ ಇದೆಯೋ ಅಥವಾ ಪ್ರತಿಜ್ಞೆ ಇದೆಯೋ ಅದನ್ನ ಸಲ್ಲಿಸಿದ್ರೆ ಏನು ಕುಂದು ಬರುತ್ತೇನೋ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾ ಮುಂದೆ ಹೇಳ್ತಾಳೆ. ದೇವತನಕ್ ಊಣೆಯವೇ ಬರಿದೆ ಋತಾ ವಿಳಾಸದ ಮಾತ ಬೀರದೆ. ಊಣೆ ಅಂದ್ರೆ ಕೊರತೆ ಅಥವಾ ಕುಂದು ಅನ್ನುವಂಥದ್ದನ್ನು. ದೇವತನಕ್ ಊಣೆಯವೇ ಬರಿದೆ ಋತಾ ವಿಳಾಸದ, ವಿಳಾಸ ಅಂದ್ರೆ ವಿಲಾಸ ಆಗಿರುವಂಥ, ವಿಲಾಸ ಅಥವಾ ವಿನೋದ ಅಂತ ಹೇಳ್ತಾರೆ. ವಿಲಾಸದ ಮಾತ ಬೀರದೆ ಕಾವುದೈ ಕರುಣದಲ್ಲಿ ಮಾಯೇನ್. ಈ ರೀತಿ ವಿಲಾಸದ ಮಾತುಗಳನ್ನು ಆಡ್ದೇನೆ ನಿಮ್ಮ ಈ ಕರುಣೆಯಲ್ಲಿ ರಕ್ಷಿಸ್ರಿ ಅನ್ನುವಂಥ ಮಾತನ್ನ ಆ ವಿಮಳೆ ಅಲ್ಲಿ ಯಾರಿಗೆ ಹೇಳ್ತಾಳೆ ಅಂದ್ರೆ ಅಲ್ಲಮ್ಮನಿಗೆ ಹೇಳ್ತಾಳೆ. ಸರಿ, ಹಂಗಾದ್ರೆ ಇಲ್ಲಿ ಏನ್ ತಪ್ಪಿದ್ರೆ ಏನಾಯ್ತು ಅನ್ನೋಂತ, ಋತಾ ವಿಳಾಸದ ಮಾತ ಬೀರದೆ ಕಾವುದೈ ಕರುಣದಲ್ಲಿ. ಈ ರೀತಿ ನೀವು ಹೇಳ್ತಾರ ನೋಡಿ ಹಳ್ಳಿ ಒಳಗ, ಒಂದಕ್ಕೆ ಇನ್ನೊಂದು ಹೇಳೋದು ಆಗ್ಬಾರ್ದು, ಹೊಂದಾಣಿಕೆ ಮನೋಭಾವ ಇರ್ಬೇಕನ್ನುವಂತ ರೀತಿ ಒಳಗ ಆ ರೀತಿಯಲ್ಲಿ ಹೇಳ್ತಾಳೆ. ದೇವತನಕ ಊಣೆ ಅಂದ್ರೆ ಈ ಕುಂದು ಅಥವಾ ಕೊರತೆ ಅಂತ ಹೇಳ್ತೀವ, ಕೊರತೆಯ ಬರಿಯ ಋತಾ ವಿಳಾಸದೆ, ಬರೀ ವೃಥಾ ಮಾತನಾಡ್ತಿರುವಂಥದ್ದು, ಸುಮ್ಮನೆ ಮಾತಾಡೋದು ಆಗ್ಬಾರ್ದು, ವಿಲಾಸದ ಬಗ್ಗೆ ವಿಚಾರ ಬೇಡ. ಮಾತ ಬೀರದೆ ಕಾವುದಂದ್ರೆ ಕಾಯುವುದು, ರಕ್ಷಿಸುವುದು. ಕರುಣದಲ್ಲಿ ಮಾಯೇನ್ ಎಂದಳ ವಿಮಳೆ. ಮಾಯಣ್ಣ ನೀವು ರಕ್ಷಿಸ್ರಿ, ಅವಳನ್ನ ಇದನ್ ಮಾಡ್ರಿ, ರಕ್ಷಣೆಗೆ ಮುಂದಾಗ್ಬೇಕು ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾಳೆ. ಅದಕ್ಕ ಅಲ್ಲಮ್ಮ ಹೇಳ್ತಾನೆ, ಬಹಳ ವೈಚಾರಿಕತೆ ನೆಲೆಯೊಳಗೆ ಹೇಳುವಂಥದ್ದು. ಅಲ್ಲಮ್ಮ ಏನ್ ಹೇಳ್ತಾನೆ, ಒಂದು ಬೀಜವ ಬಿತ್ತಿ ಮೇನ್ ಮತ್ತೊಂದು ಫಲವನ್ನು ಬಯಸಿ ಬಾತೊಡೆ ಬಂದುದುಂಟೆ ತನಗೆ ದಿಟವಿ ಮಾಯೆ ಮರುಳಾಗಿ. ಮುಂದುಗಾಣದೆ ಮದದ ತಾಮಸದಿಂದೆ ಸಂಚಲ ಭಕ್ತಿ ಭರದಲ್ಲಿ ಬಂದುದುಂಟೆ ಸಫಲಂಗಳು ವಿಮಳೆ ಕೇಳಂದ. ಹೌದಾ? ಈ ವಿಚಾರ ಮಾಡ್ಬೇಕಿಲ್ಲಿ. ಒಂದು ಬೀಜ ಇದೆ, ಈಗ ಒಂದು ಬೀಜವ ಬಿತ್ತಿ ಮೇನ್ ಮತ್ತೊಂದು ಫಲವನ್ನು ಬಯಸಿ ಬಾತೊಡೆ. ಈಗ ನಾವು ಮಾವಿನ ಗಿಡವನ್ನು ಹಚ್ಚಿದೀವಿ ಅಂದ್ರೆ ಮಾವಿನ ಫಲನೇ ಪಡ್ಕೋಬೇಕಾ? ದ್ರಾಕ್ಷಿ ಗಿಡವನ್ನು ಹಚ್ಚಿದೀವಿ ಅಂದ್ರೆ ದ್ರಾಕ್ಷಿನ ಪಡ್ಕೋಬೇಕಾ? ಮತ್ ಯಾವುದೋ ಮಾವಿನ ಗಿಡ ಹಚ್ಚಿ ಮಾವಿನ ಬೀಜವನ್ನ ಹಾಕಿ ಫಲವನ್ನು ಯಾವ್ದು ಬಯಸ್ತಾ ಇದ್ದೀವಿ? ದ್ರಾಕ್ಷಿಯನ್ನು ಬಯಸ್ತಾ ಇದ್ದೀವಿ. ಹಂಗಾಗ್ಬಾರ್ದು ಅಂತ ಹೇಳ್ತಾರ ಅವರು, ಅಲ್ಲಮ ಪ್ರಭು ಅವರು. ಒಂದು ಬೀಜವ ಬಿತ್ತಿ ಮೇನ್ ಮತ್ತೆ ಮತ್ತೊಂದು ಫಲವನ್ನು ಬಯಸಿ. ಬಿತ್ತೋದೊಂದು ಬೀಜ, ಫಲ ಬರೆಯೋದು ಬೇರೆ. ಜೋಳ ಬಿತ್ತೋದು, ಗೊಂಜಾಳ ಬೆಳಿ ಬರ್ಬೇಕಾಗಿತ್ತು, ಗೊಂಜಾಳ ಆಗ್ಬೇಕಾಗಿತ್ತು ಅಂದ್ರೆ ಗೊಂಜಾಳ ಬಿತ್ತಿ ಜೋಳನ ಬಯಸೋದಾದ್ರೆ ರೈಟ್. ಸಜ್ಜಿ ಬಹಳ ಕಡಿಮೆ ಅದಾವ ನಿಂದ್ರು ರೇಟ್ ಅಂತೇಳಿ ಸಜ್ಜೆ ಬಿತ್ತಿ ನಮಗ ಗೋಧಿ ಬರ್ಲಿ ಅಂದ್ರೆ ಬರಕ್ ಸಾಧ್ಯ ಇದೆನಾ? ಆ ರೀತಿಯ ಸ್ಥಿತಿ ಮಾಯದಿದೆ ಅಂತ ಹೇಳ್ತಾರ ಅವ್ರು. ಒಂದು ಬೀಜವ ಬಿತ್ತಿ ಮೇನ್ ಮತ್ತೊಂದು ಫಲವನ್ನು ಬಯಸಿ ಬಾತೊಡೆ ಅಂದ್ರೆ ಉಬ್ಬಿದ್ರೆ ಬಂದುದುಂಟೆ ತನಗೆ. ಏನಾದ್ರೂ ಅದು ಫಲ ಸಿಗಕ್ ಸಾಧ್ಯ ಐತೆ? ಯಾವ ಬೀಜ ಹಾಕಿರ್ತೀವೋ ಅದೇ ಫಲನ ಸಿಗತ್ತೆ ಅನ್ನೋ ಅಂತದನ್ನು. ತನಗೆ ದಿಟವಿ ಮಾಯೆ ಮರುಳಾಗಿ, ನನಗ
ಈ ದಿಟ, ದಿಟ ಅಂದ್ರೆ ಸತ್ಯ, ಸತ್ಯವಾಗಲು ಅವಳು ಬಯಸಿ ಬಂದಿರುವಂಥದ್ದು ಏನು ಅಂದ್ರೆ ನನ್ನನ್ನ ಬಯಸಿ ಬಂದಿರುವಂಥದ್ದು, ನನಗೆ ಮರಳಾಗಿ ಬಂದಿರುವಂಥದ್ದು, ಮಾಯೆ ಮರಳಾಗಿ ಈ ರೀತಿ ಮಾಡ್ತಾ ಇದ್ದಾಳೆ ವಿನಃ ತನ್ನ ದಿಟ್ಟತನದಿಂದ ಸತ್ಯತನದಿಂದ ಅಲ್ಲ ಅನ್ನುವಂಥ ವಿಚಾರ ಅಲ್ಲಿ ವ್ಯಕ್ತಪಡಿಸ್ತಾನೆ. ಮುಂದು ಗಾಣದೆ ಮದದ ತಾಮಸದಿಂದೆ, ಮುಂದು ಕಾಣದೇ ಇರುವಂತ ಮದದ ಅಂದ್ರೆ ಒಂದು ಅಮಲು ಅನ್ನುವಂಥದ್ದು, ಒಂದು ಪ್ರತಿರೂಪ. ಅದು ಮದದ ತಾಮಸ ಅಂದ್ರೆ ಕತ್ತಲು. ತಾಮಸದಿಂದೆ ಸಂಚಲ ಭಕ್ತಿ ಬರದಲ್ಲಿ, ಮುಂದೆ ಆ ಕತ್ತಲೆಯ ಒಂದು ಸ್ಥಿತಿಯನ್ನ, ಸಂಚಲ ಭಕ್ತಿಯನ್ನ ಬರದಲ್ಲಿ ಬಂದುದುಂಟೆ. ಈ ರೀತಿ ಮದದ ತಾಮಸದಿಂದ ಸಂಚಲ ಭಕ್ತಿ ಭರದಲ್ಲಿ ಬಂದುದುಂಟೆ. ಒಂದು ಮದದ ತಾಮಸದ ಒಂದು ಇದರಿಂದ ಭಕ್ತಿ ಬರಕ್ ಸಾಧ್ಯ ಇದೆ ಏನೋ ಅನ್ನೋಂಥದ್ದು, ಅದು ಸಾಧ್ಯನೇ ಇಲ್ಲ ಅನ್ನೋದು. ಯಾಕಂದ್ರೆ ಕಳೆದ ವರ್ಷದಲ್ಲಿ, ಪ್ರಥಮ ವರ್ಷದಲ್ಲಿ ಮಾದರ ಚೆನ್ನಯ್ಯನ ಒಂದು ರಗಳೆ ಇತ್ತು ನೋಡು, ಹರಿಹರಂದು ದೇವನೋದಿದನ ಕುಲವೇ ಸತ್ಕುಲಂ ಅನ್ನುವಂಥದ್ದು. ಅದ್ರಾಗ ಬರತ್ತಲ್ಲ, ಮುಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಕರಿಕಾಲ ಚೋಳ ಏನ್ ಮಾಡ್ತಾ ಇರ್ತಾನೆ, ಶಿವನಿಗೆ ಕಾಯ್ತಾ ಇರ್ತಾನೆ. ಆದ್ರೆ ಶಿವನು ಆ ಮಾದರ ಚೆನ್ನಯ್ಯನ ಭಕ್ತಿಗೆ ಒಲಿದು ಆತನ ಮನೆಯಲ್ಲಿ ಅಂಬಲಿಯನ್ನು ಕುಡಿದು ಸಂತೃಪ್ತಿಯಾಗಿ ಆ ಕರಿಕಾಲ್ ಚೋಳನ್ಗೆ ಹೇಳ್ತಾನೆ, ಇಲ್ಲ ನಾನು ಚೆನ್ನನ ಮನೆಯೊಳಗ ಅಂಬಲಿಯನ್ನು ಉಂಡ್ಬಿಟ್ಟೆ, ಅದಕ್ಕೆ ಹಸಿವಿಲ್ಲ ಅಂತ ಹೇಳ್ತಾನೆ ಅನ್ನುವಂಥದ್ದು. ಆ ರೀತಿ ಭಕ್ತಿ ಮದದ ತಾಮಸದಿಂದ ಕೂಡಿರುವಂಥದ್ದು. ನೀನು ಮದದ ಒಂದು ಕತ್ತಲೆಯಲ್ಲಿ ಇರುವಂತ ನೀನು ಏನ್ ಮಾಡ್ತಾ ಇದೀಯಾ, ಸಂಚಲ ಭಕ್ತಿಯ ಬರದಲ್ಲಿ ಬರ್ತಾ ಇದ್ದೀಯಾ, ಸಂಚಲ ಭಕ್ತಿಯನ್ನ ಬೇಡ್ತಾ ಇದೀಯಾ, ಅದು ಬರಕ್ ಸಾಧ್ಯ ಇದೆನಾ ಅನ್ನುವಂಥದ್ದು. ಸಫಲಂಗಳು ಹಿಮಳೆ ಕೇಳಂದ, ಸಫಲ ಆಗಕ್ಕೆ ಸಾಧ್ಯನೇ ಇಲ್ಲ, ಈ ರೀತಿ ಇದ್ದದ್ದು ಉಂಟ ಅನ್ನುವಂತ ಮಾತನ್ನ ಅಲ್ಲಿ ಯಾರು ಹಿಮಳೆಗೆ ಹೇಳ್ತಾನೆ. ಅವಾಗಕಿ ವಿಮಳೆ ಏನ್ ಹೇಳ್ತಾಳ ಅನ್ನುವಂಥದ್ದನ್ನು, ಆದಡೆಲೆ ಘನಮಹಿಮ ನಿನ್ನಯ ಪಾದಗಳನ್ ಎಂತ ಆದಡೆಯು ಸಂಪಾದಿಸಿದ ಬಳಿಕಿನ್ನು ನಿನ್ನಯ ಕರುಣವಿದ್ದಂತೆ ಕಾದು ರಕ್ಷಿಸು ಮನಸ್ಸು ಬಂದೋಪಾದಿಯಲಿ ಎಂದೆನುತ ಮಧುರಾಮೋದ ವಚನದ ಸುರಿಯುತ್ತಿದ್ದಳು ವಿಮಳೆ ಅಲ್ಲಮಂಗೆ. ವಿಮಳೆ ಅಲ್ಲಮನ ಸ್ಥಿತಿಗೆ ಹೇಳ್ತಾ ಇತ್ತು. ಆದಡಲೆ ಆದ್ರೆ ಏನಾಯ್ತು, ಘನಮಹಿಮೆಯನ್ನು ಹೊಂದಿರುವಂತ ನೀನು ನಿನ್ನ ಪಾದಗಳನ್ನ ಪಡೆಯಲು ಹಂಬಲಿಸ್ತಾ ಇರುವಂಥದ್ದು. ಪಾದಗಳನ್ ಎಂತ ಆದಡೆಯು ಸಂಪಾದಿಸಿದ ಬಳಕಿನ್ನು, ನಿನ್ನ ಒಂದು ಪಾದಗಳಿಗೆ ಅಣಿಯಾಗಿ ಒಂದು ಬಂದಿರುವಂತ ಅವಳನ್ನ ನೀನೇನ್ ಮಾಡ್ಬೇಕಾಗೈತಿ, ಕರುಣಿಸಿ ಅವಳನ್ನು ರಕ್ಷಿಸ್ಬೇಕಾಗೈತಿ. ಕರುಣಿಸಿ ಅವಳನ್ನು ಏನ್ ಮಾಡ್ಬೇಕಾಗೈತಿ, ರಕ್ಷಿಸ್ಬೇಕಾಗೈತಿ. ಕಾದು ರಕ್ಷಿಸು ಮನಸ್ಸು ಬಂದೋಪಾದಿಯಲ್ಲಿ ಎಂದೆನುತ, ಮನಸ್ಸು ಬಂದೋಪಾದಿಯಲ್ಲಿ ಎಂದೆನುತ ಮಧುರಾಮೋದ. ಆಮೋದ ಅಂದ್ರೆ ಸಂತೋಷದಿಂದ. ಈ ರೀತಿ ನಿನ್ನ ಪಾದಗಳಿಗೆ ಅಣಿಯಾಗಿರುವಂತ ಅವಳನ್ನ ಕರುಣೆಯಿಂದ ಕಾಣು, ರಕ್ಷಿಸು, ನಿನ್ನ ಬಂದೋಪಾದಿಯಲ್ಲಿ ಎಂದೆನುತ ಮಧುರ ಅಮೋದ ಅನ್ನುವಂಥದ್ದು. ಆಮೋದ ಅಂದ್ರೆ ಸಂತೋಷ ಅನ್ನುವಂಥದ್ದು. ಸಂತೋಷದ ನುಡಿಗಳನ್ನಾಡ್ತಾ ವಚನವ ಸುರಿಯುತ್ತಿದ್ದಳು ವಿಮಳೆ ಅಲ್ಲಮನಿಗೆ. ಈ ರೀತಿ ಸಂತೋಷದಿಂದ ವಿಮಳೆ ಏನ್ ಮಾಡ್ತಾಳೆ, ಅಲ್ಲಮನಿಗೆ ಹೇಳ್ತಾ ಇದ್ಳು. ಅಲ್ಲಮನಿಗೆ ಹೇಳ್ತಾ ಇದ್ಳು, ಇಲ್ಲ ನೀನು ರಕ್ಷಿಸ್ಬೇಕು, ಕರುಣಿಸ್ಬೇಕು ಅವಳನ್ನ ಅಂತ ಹೇಳಿ ಅಲ್ಲಿ ಅವಳು ಬೇಡ್ಕೊಳ್ತಾಳೆ. ಆ ಬೇಡ್ಕೊಳ್ಳುವಂತ ಸ್ಥಿತಿ ಇದೆ ಅನ್ನುವಂಥದ್ದು. ಮುಂದಿನ ಪದ್ಯದಲ್ಲಿ ಅಲ್ಲಮನೆ ಹೇಳುವಂಥದ್ದು, ವಿಮಳೆ ವಿಮಳೆ ಎನಿಪ ಹೆಸರನು ಕಮಲ ಸಂಭವ ನಿನಗೆ ಸಲ್ಲಿಸಿದನ್, ಅಮಳಮತಿ ಯವನಹುದು ಚಾಗುರೆ ಎನ್ನುತ್ತ ಪರಿಣಮಿಸಿ ಕ್ರಮದಲ್ಲಿ ನಾಡಡೆಯು ಮಿಗೆ ವಿಶ್ರಮಿಸಬೇಕೆಂದೆನುತ ಬಳಿಕಲ್ಲಮನು ಮಿಗೆ ವಿನಯದಲ್ಲಿ ಮಾಯಾದೇವಿಗಿಂತೆಂದ. ಅವನು ಈ ರೀತಿ ಸಂವಾದ ನಡೀತತ್ತಲ್ಲ, ಸಂವಾದದ ಕೊನೆಯಲ್ಲಿ ಅಲ್ಲಮ್ಮ ವಿಮಳೆ ವಿಮಳೆ ಎಂದೆನಿಪ ಹೆಸರನ್ನು, ವಿಮಳೆ ವಿಮಳೆ ಇರುವಂತ ಹೆಸರನ್ನ
ಕಮಲ ಸಂಭವ ನಿನಗೆ ಸಲ್ಲಿಸಿದ, ಕಮಲ ಸಂಭವ ನಿನಗೆ ಸಲ್ಲಿಸಿದ ಅಮಳಮತಿಯ ಅನ್ನುವುದು ಚಾಗುರೆ. ಚಾಗುರೆ ಅಂದ್ರೆ ಭಲೆ ಅನ್ನುವಂಥ ರೀತಿ ಒಳಗೆ ಹೊಗಳ್ತಾನ ಅವಳನ್ನು. ಈ ವಿಮಳೆಯನ್ನು ಹೆಸರಿಟ್ಕೊಂಡಂತ ನೀನು ಈ ಸಲ್ಲಿಸಿದಂತ ನಮಳಮತಿಯ ನಹುದು ಚಾಗುರೆ, ನೀನೇನು ಅವಳ ಬಗ್ಗೆ ಹೇಳುವಂಥದ್ದು ಅಥವಾ ಈ ಸಮಾಜದೊಳಗೆ ನೀನು ಅಣಿ ಆಗಿರುವಂಥದ್ದು ಭಲೆ ಭಲೆ ಎನ್ನುತ್ತಾ ಪರಿಣಮಿಸಿ ಒಪ್ಕೊಂಡ, ಪರಿಣಮಿಸ್ತಾ ಎನ್ನುತ್ತಾ ಪರಿಣಮಿಸಿ ಕ್ರಮದಲ್ಲಿನ್ನಾದಡೆಯು ಮಿಗೆ ವಿಶ್ರಮಿಸಬೇಕೆಂದು. ಇನ್ಮೇಲೆ ಸರಿಯಾಗಿ ಹೊಂದಾಣಿಕೆ ಮನೋಭಾವ ಹೇಳ್ತಾರ ಆ ರೀತಿ. ಕ್ರಮದಲ್ಲಿನ್ನಾದಡೆಯು ಒಂದು ಸರಿ ಕ್ರಮದಲ್ಲಿ ಆದರೂ ಮಿಗೆ ವಿಶ್ರಮಿಸಬೇಕೆನ್ನುತ್ತಾ ಬಳಿಕ ಅಲ್ಲಮನು ಮಿಗೆ ವಿನಯದಲ್ಲಿ ಮಾಯಾದೇವಿಗಿಂತ ಮುಂದೆ ಆತ ಮಾಯಾದೇವಿಗೆ ಈ ರೀತಿ ಹೇಳ್ತಾನೆ, ವಿಶ್ರಮಿಸ್ಬೇಕಂತ ಹೇಳ್ಕೊಂಡು ಅಲ್ಲಿಂದ ಪರಿಣಮಿಸಿದ ಮೇಲೆ ಅಲ್ಲಮ ವಿನಯದಿಂದ ಮಾಯಾದೇವಿಗೆ ಈ ರೀತಿ ಹೇಳ್ತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ 11ನೇ ಪದ್ಯದಲ್ಲಿದೆ. ಮುಂದೆ ಮಾಯಾದೇವಿ ಜೊತೆ ನಡೆಯುವಂಥ ಸಂವಾದ ಇದೆ. ಅಲ್ಲಮ್ಮ ಮತ್ತು ಮಾಯಾದೇವಿಯರ ನಡುವೆ ನಡೆಯುವ ಸಂವಾದ ಏನಿದೆ, ಅದು ಯಾವ ವಿಚಾರವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇಷ್ಟು ಈ ಕಾಳುಮತಿಗೆ ನಿಂತು ಬುದ್ಧಿ ಹೇಳಿದ್ರೆ ಫಲ ಅನ್ನುವಂಥ ಇವತ್ತಿನ ಈ ಭಾಗದಲ್ಲಿ ನೋಡಿದೆವು. ಧನ್ಯವಾದಗಳು.